ಆರೋಪ ಇದೆ. ಈ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿ ಜಮಾದಾರ್ ಮರು ಸರ್ವೆಗೆ ಆದೇಶವನ್ನ ನೀಡಿದ್ರು. ಆ ಸರ್ವೆ ಕಾರ್ಯ ಇವತ್ತು ಕೂಡ ಮುಂದುವರೆದಿದೆ. ನಿನ್ನೆಯಿಂದ ಈ ಸರ್ವೆ ಕಾರ್ಯ ಆರಂಭ ಆಗಿರೋದು, ಅದು ಇವತ್ತು ಕೂಡ ಕಂಟಿನ್ಯೂ ಆಗಿದೆ. ಹೀಗಾಗಿ ನಿತ್ಯಾನಂದನಿಗೆ ಸಂಕಷ್ಟ ಶುರುವಾಗಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಆತ ನಿಜವಾಗಿಯೂ ಕೂಡ ಭೂಮಿಯನ್ನ ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿದ್ರೆ ಈ ಮರು ಸರ್ವೆ ಕಾರ್ಯದಲ್ಲಿ ಅದು ಪತ್ತೆಯಾಗುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಲಿಂಗರಾಜು. ಬಿಡದಿ ನಿತ್ಯಾನಂದ ಆಶ್ರಮದ ಅಕ್ರಮ ಒತ್ತುವರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆದೇಶವನ್ನ ಕೊಟ್ಟಿದ್ರು ಜಿಲ್ಲಾಧಿಕಾರಿ ಜಮಾದಾರ್ ಅವರು. ಅಂದ್ರೆ ನಿತ್ಯಾನಂದನ ಆಶ್ರಮ ಹಾಗೆ ಸುತ್ತಮುತ್ತಲಿನ ಜಮೀನುಗಳೇನಿವೆ ಹಾಗಾಗಿ ಒಟ್ಟು 135 ಎಕರೆ ಒಟ್ಟು ಜಮೀನನ್ನ ಸರ್ವೆ ಮಾಡಿದ್ರೆ ನಂತರ ನಿತ್ಯಾನಂದನ್ ಎಷ್ಟಿದೆ, ಅವನು ಎಷ್ಟು ಅಕ್ರಮ ಮಾಡಿದ್ದಾನೆ, ಅವನ ಜಮೀನು ಎಷ್ಟು, ಮತ್ತೆ ಸರ್ಕಾರಿ ಭೂಮಿಯನ್ನ ಎಷ್ಟು ಒತ್ತುವರಿ ಮಾಡ್ಕೊಂಡಿದ್ದನ್ನು ಒಂದು ಗುರುತಿಸಲಾಗುತ್ತೆ. ಆದ್ರಿಂದ ಇವತ್ತು ನಿನ್ನೆಯಿಂದನೂ ಕೂಡ ನಿತ್ಯಾನಂದನ ಆಶ್ರಮ ಮತ್ತೆ ಆಶ್ರಮದ ಸುತ್ತಮುತ್ತ ಇರುವಂತ ಕಲ್ಗೋಪಳ್ಳಿ ಸರ್ವೆ ನಂಬರ್ 21ನೇ ಇಂತ ಜಮೀನನ್ನ ಒಟ್ಟು 135 ಎಕರೆಯನ್ನ ನಿನ್ನೆಯಿಂದನೂ ಕೂಡ ಸರ್ವೆ ಅಧಿಕಾರಿಗಳು ಸರ್ವೆ ಮಾಡ್ತಾ ಇದ್ದಾರೆ. ಇನ್ನ ಇದು ಕಮ್ಮಿ ಇನ್ನೊಂದು 2-3 ದಿನಗಳ ಕಾಲ ಹಿಡಿಯುತ್ತೆ ಅಂತಾನೆ ಹೇಳ್ಬೋದು ಶಿಲ್ಪ. ಒಟ್ಟಾರೆ ನಿತ್ಯಾನಂದನ್ನ ಬರೀ 23 ಎಕರೆ ಜಮೀನನ್ನು ಮಾತ್ರ ಅಲ್ಲದೆ ಸುತ್ತಮುತ್ತ ಇರುವಂತಹ ಎಲ್ಲ ಒಟ್ಟಾರೆ ಜಮೀನನ್ನು ಕೂಡ ಸರ್ವೆ ಮಾಡಿದ್ರೆ ನಿತ್ಯಾನಂದನ ಎಷ್ಟು ಜಮೀನು ಉಳಿದಿದೆ, ಮತ್ತೆ ಅವನು ಎಷ್ಟು ಅಕ್ಕಪಕ್ಕ ಒತ್ತುವರಿ ಮಾಡ್ಕೊಂಡಿದ್ದಾನೆ, ಗೋಮಾಳನ್ನು ಒತ್ತುವರಿ ಮಾಡ್ಕೊಂಡಿದ್ದಾನೆ, ಇದನ್ನ ಪರಿಗಣಿಸಬಹುದು. ಮತ್ತೊಂದು ಏನಂದ್ರೆ ನಿತ್ಯಾನಂದ ಏನು 2 ಎಕರೆ ಬಿಡಿ ಇನ್ನು 21 ಎಕರೆ ಏನು ಪರಿವರ್ತನೆ ಮಾಡಿಲ್ಲ, ಆ ಭೂಮಿಯನ್ನು ಗುರುತಿಸಬಹುದು. ಯಾಕೆಂದ್ರೆ ನಿತ್ಯಾನಂದ 23 ಎಕರೆ ಜಮೀನಿದೆ, ಅದರಲ್ಲಿ ಪರಿವರ್ತನೆ ಆಗಿರುವಂತ ಭೂಮಿ ಯಾವುದು ಅನ್ನೋದ್ರಲ್ಲಿ ಈ ಸರ್ವೆ ಕಾರ್ಯದ ನಂತರ ಗೊತ್ತಾಗಲಿದೆ. ಅಂತ ಜಾಗದಲ್ಲಿ ಏನು ಪರಿವರ್ತನೆ ಮಾಡದೆ ಅಂತ ಕಟ್ಟಿರುವಂತ ಜಾಗದಲ್ಲಿ ಏನು ಕಟ್ಟಡವನ್ನು ಕಟ್ಟಿದ್ದಾರೆ ಅದನ್ನ ಗುರುತಿಸಲ್ಪಡಬಹುದು. ಆದ್ರಿಂದ ಈ ಒಟ್ಟಾರೆ ಸರ್ವೆ ನಂಬರ್ 21ನೇ ಸರ್ವೆ ನಂಬರ್ ಇರುವಂತ ಒಟ್ಟು 135 ಎಕರೆ ಜಮೀನನ್ನು ಕೂಡ ಸರ್ವೆ ಅಧಿಕಾರಿಗಳು ಸರ್ವೆ ಮಾಡ್ತಾ ಇದ್ದಾರೆ. ಶಿಲ್ಪ, ಧನ್ಯವಾದ ಲಿಂಗರಾಜು.